ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಎನ್ಜಿಸಿ ಸಂಸ್ಥೆಯ 668 ಕೋಟಿ ಸಿಎಸ್ಆರ್ ಹಣ ಅಕ್ರಮವಾಗಿ ಬಳಕೆ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇದೀಗ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ಹಣ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಆರ್ಎಸ್ಎಸ್ ಹೇಳ್ತಾ ಇದೆ. ಸಂಘಕ್ಕೆ ಸಂಬಂಧಿಸಿದ 20 ಸಂಸ್ಥೆಗಳಿಗೆ ಆ ಸಂಸ್ಥೆಯಿಂದ ಹಣ ನೀಡಲಾಗಿದೆ. 668 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ದೇಣಿಗೆಯನ್ನ ನೀಡಲಾಗಿದೆ. ಆರ್ಎಸ್ಎಸ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಕಳೆದ 1 ದಶಕದಲ್ಲಿ ಒಎನ್ಜಿಸಿ ಸಂಸ್ಥೆಯ 668 ಕೋಟಿ ಸಿಎಸ್ಆರ್ ಹಣ ಆರ್ಎಸ್ಎಸ್ಗೆ ಸಂಬಂಧಿಸಿದ 20 ಸಂಸ್ಥೆಗಳಿಗೆ ಹರಿದಿದೆ ಅನ್ನುವಂತಹ ರಿಪೋರ್ಟ್ ಹೊರಬಂದಿದೆ. ದೇವಸ್ಥಾನಗಳ ಕಾಣಿಕೆ ಮತ್ತು ವಿಪತ್ತು ಪರಿಹಾರ ನಿಧಿಗಳಿಂದ ಕೋವಿಡ್ ಪರಿಹಾರವನ್ನು ನೀಡಲಾಗಿದೆ. ಸಾರ್ವಜನಿಕ ಭೂಮಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಗಳವರೆಗೆ ಸಾರ್ವಜನಿಕ ಸಂಪನ್ಮೂಲಗಳನ್ನು ಸಂಘ ಪರಿಹಾರದ ವ್ಯವಸ್ಥೆಗಳಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಪದೇ ಪದೇ ಕೇಳಿಬರ್ತಾ ಇದೆ. ಆದರೂ ತಾವು ಸರ್ಕಾರದ ಹಣವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿ ಆರ್ಎಸ್ಎಸ್ ಪ್ರತಿಪಾದನೆಯನ್ನ ಮಾಡಿದೆ. ನಿಮ್ಮ ಅಂಗ ಸಂಸ್ಥೆಗಳಿಗೆ ಧನ ಸಹಾಯ ನೀಡ್ತಾ ಇದ್ರೆ ಆರ್ಎಸ್ಎಸ್ ಸಂಘಟನೆ ಸರ್ಕಾರಿ ಹಣದಿಂದ ತಾನು ಸ್ವತಂತ್ರವಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ಮುಂದೆ ಕೇವಲ ನೋಂದಣಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಪಾರದರ್ಶಕತೆ, ಸಾರ್ವಜನಿಕ ಹಣವನ್ನ ಹೇಗೆ ಖರ್ಚು ಮಾಡುತ್ತೆ, ಹೇಗೆ ಮಾಡಲಾಗ್ತಾ ಇದೆ ಅಂತ ತಿಳಿಯುವಂತ ನಾಗರಿಕ ಹಕ್ಕಿಗೆ ಇದು ಸಂಬಂಧಪಟ್ಟಿದೆ. ಸರ್ಕಾರಿ ಸ್ವಾಮ್ಯದ 10 ವರ್ಷಗಳ ಅವಧಿಯಲ್ಲಿ ಸಂಘ ಪರಿವಾರಕ್ಕೆ ಸಂಬಂಧಿಸಿದ 20 ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿಗಿಂತಲೂ ಹೆಚ್ಚು ದೇಣಿಗೆಯನ್ನ ನೀಡಲಾಗಿದೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇದೀಗ ಈ ರೀತಿಯಾಗಿ ಗಂಭೀರ ಆರೋಪ ಮಾಡಿದ್ದಾರೆ.